ಜಾಗತಿಕ ಟೆಕ್ ಮಾರುಕಟ್ಟೆಯಲ್ಲಿ ಎನ್ವಿಡಿಯಾ ಸಂಸ್ಥೆಯನ್ನು ಹಿಂದಿಕ್ಕಿರುವ ದಕ್ಷಿಣ ಕೊರಿಯಾದ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಏಪ್ರಿಲ್-ಜೂನ್ ತ್ರೈಮಾಸಿಕದಲ್ಲಿ ಬರೋಬ್ಬರಿ $58.6 ಬಿಲಿಯನ್ ಅಂದರೆ 89.4 ಟ್ರಿಲಿಯನ್ ವೋನ್ ಕಾರ್ಯಾಚರಣೆ ಲಾಭ ಗಳಿಸಿ ವಿಶ್ವದ ಅತ್ಯಂತ ಲಾಭದಾಯಕ ತಂತ್ರಜ್ಞಾನ ಕಂಪನಿಯಾಗಿ ಹೊರಹೊಮ್ಮಿದೆ. ಎಐ ಸರ್ವರ್ ಹಾಗೂ ಡೇಟಾ ಸೆಂಟರ್ಗಳಲ್ಲಿ ಬಳಕೆಯಾಗುವ ಹೈ ಬ್ಯಾಂಡ್ ವಿಡ್ತ್ ಮೆಮೊರಿ HBM ಮತ್ತು ಚಿಪ್ಗಳಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚಿರುವುದೇ ಸ್ಯಾಮ್ಸಂಗ್ನ ಈ ಸಾರ್ವಕಾಲಿಕ ದಾಖಲೆಯ ಬೆಳವಣಿಗೆಗೆ ಕಾರಣವಾಗಿದೆ. ಈ ನಾಗಾಲೋಟ ಹೀಗೆ ಮುಂದುವರೆದಲ್ಲಿ ಸಂಸ್ಥೆಯ ಪೂರ್ಣ ವರ್ಷದ ಲಾಭ ಬರೋಬ್ಬರಿ $350 ಟ್ರಿಲಿಯನ್ ವೋನ್ ದಾಟುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗ್ತಿದೆ. ಟೆಕ್ನಾಲಜಿ ಬೆಳೆದಂತೆ ಅದರಲ್ಲೂ ಕ್ಷಿಪ್ರವಾಗಿ ಅಭಿವೃದ್ಧಿಯಾಗುತ್ತಿರುವ ಎಐ ಟೆಕ್ನಾಲಜಿ ಜಗತ್ತಿನಲ್ಲಿ ಅದರ ಚಿಪ್ ತುಂಬಾನೇ ಮುಖ್ಯ. ಇಂತಹ ಎಐ ಚಿಪ್ ತಯಾರಕ ಜಾಗತಿಕ ದೈತ್ಯ ಕಂಪನಿ ಎನ್ವಿಡಿಯಾ. ಇದು ಕಳೆದ ಹಲವು ವರ್ಷಗಳಿಂದಲೂ ಚಿಪ್ ತಯಾರಿಕೆ ಲಾಭ ಗಳಿಕೆಯಲ್ಲಿ ಕಿಂಗ್ನಂತಿದ್ದು ಇದನ್ನು ಯಾರಿಂದಲೂ ಬೀಟ್ ಮಾಡಲು ಸಾಧ್ಯವೇ ಇಲ್ಲ ಎಂಬ ಆಲೋಚನೆ ಇತ್ತು. ಆದರೆ ಇದನ್ನು ಸುಳ್ಳಾಗಿಸಿರುವ ದಕ್ಷಿಣ ಕೊರಿಯಾದ ಟೆಕ್ ಸಂಸ್ಥೆ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಬರೋಬ್ಬರಿ $89.4 ಟ್ರಿಲಿಯನ್ ವೋನ್ ಅಂದರೆ $58.6 ಬಿಲಿಯನ್ ದಾಖಲೆಯ ತ್ರೈಮಾಸಿಕ ಕಾರ್ಯಾಚರಣೆಯ ಲಾಭವನ್ನು ವರದಿ ಮಾಡುವ ಮೂಲಕ ಎನ್ವಿಡಿಯಾ ಹಿಂದಿಕ್ಕಿ ವಿಶ್ವದ ಅತ್ಯಂತ ಲಾಭದಾಯಕ ತಂತ್ರಜ್ಞಾನ ಕಂಪನಿಯಾಗಿ ಹೊರಹೊಮ್ಮಿದೆ. ಜಾಗತಿಕ ಟೆಕ್ ರೇಸ್ನಲ್ಲಿ ಎಐ ಮೆಮೊರಿ ಚಿಪ್ಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯ ನಡುವೆ ಏಪ್ರಿಲ್-ಜೂನ್ ತ್ರೈಮಾಸಿಕದ ಪ್ರಾಥಮಿಕ ಕಾರ್ಯಾಚರಣೆಯಲ್ಲಿ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಸದ್ದಿಲ್ಲದೆ ಭಾರೀ ಲಾಭ ಗಳಿಕೆ ಮಾಡಿದೆ. ಜುಲೈ 7ರಂದು ಬಿಡುಗಡೆಯಾದ ವರದಿಯಂತೆ ಸ್ಯಾಮ್ಸಂಗ್ ಬರೋಬ್ಬರಿ $89.4 ಟ್ರಿಲಿಯನ್ ವೋನ್ ಲಾಭ ಗಳಿಕೆ ಮಾಡಿದ್ದು ಮಾರುಕಟ್ಟೆಯ ನಿರೀಕ್ಷೆಯಾದ $84.16 ಟ್ರಿಲಿಯನ್ ವೋನ್ ಲಾಭವನ್ನು (6.2% ಮೀರಿಸಿದೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ $1,810 ಪಟ್ಟಿನಷ್ಟು ಹೆಚ್ಚಾಗಿದೆ. ವಿಶೇಷವಾಗಿ ಸ್ಯಾಮ್ಸಂಗ್ನ ಈ ತ್ರೈಮಾಸಿಕ ಲಾಭವು ಎನ್ವಿಡಿಯಾ ಹಿಂದಿನ ದಾಖಲೆಯ ಕಾರ್ಯಾಚರಣಾ ಆದಾಯ $53.5 ಬಿಲಿಯನ್ ಅನ್ನು ಮೀರಿಸಿದೆ. ಈ ಮೂಲಕ ಈ ಸಂಸ್ಥೆಯ ಆದಾಯ ಸಾರ್ವಕಾಲಿಕ ಗರಿಷ್ಠವಾಗಿರುವ $171 ಟ್ರಿಲಿಯನ್ ವೋನ್ ತಲುಪಿದ್ದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಅದರ ಆದಾಯವು ವರ್ಷದಿಂದ ವರ್ಷಕ್ಕೆ 129%ನಷ್ಟು ಏರಿಕೆ ಆಗಿದೆ. ಇದು ಈ ಎರಡನೇ ತ್ರೈಮಾಸಿಕ ಕಾರ್ಯಾಚರಣೆಯ ಲಾಭವು ಅಧಿಕವಾಗಿ ಹೆಚ್ಚಳವಾಗಿದ್ದು ಒಂದನೇ ತ್ರೈಮಾಸಿಕವಾಗಿ ಸ್ಥಾಪಿಸಲಾಗಿದ್ದ $57.2 ಟ್ರಿಲಿಯನ್ ವೋನ್ಗಳ ದಾಖಲೆಗಿಂತ $56 ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಈ ಎರಡನೇ ತ್ರೈಮಾಸಿಕದ ಲಾಭಗಳು ಸ್ಯಾಮ್ಸಂಗ್ ಸಂಸ್ಥೆ 2023, 24 ಹಾಗೂ 25ರ ಎರಡನೇ ತ್ರೈಮಾಸಿಕದಲ್ಲಿ ಗಳಿಸಿದ ಲಾಭದ ಒಟ್ಟು ಮೊತ್ತಕ್ಕಿಂತ ಹೆಚ್ಚಾಗಿದೆ.